ವೈಯಕ್ತಿಕ ಕೆಲಸಗಳಿಗಾಗಿ ನಾನು ದೆಹಲಿಗೆ ಹೋಗಿದ್ದೆ. ಯಾವುದೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿಲ್ಲ. ನನಗಿಂತ ಒಂದು ದಿನ ಮುಂಚೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ರು. ಅದಾದ ನಂತರ ನಾನು ಹೋಗಿದ್ದೆ. ಅವರು ಪ್ರಧಾನಿಗಳನ್ನ ಭೇಟಿಯಾಗಲು ಹೋಗಿದ್ದರು. ನಾನು ವೈಯಕ್ತಿಕ ಕೆಲಸಕ್ಕಾಗಿ ದೆಹಲಿಗೆ ಹೋಗಿದ್ದೆ. ಈ ವೇಳೆ ಯಾವುದೇ ನಾಯಕರನ್ನ ಭೇಟಿಯಾಗಿಲ್ಲ. ಯಾವುದೇ ಚುನಾವಣೆಯ ವಿಚಾರವನ್ನ ಚರ್ಚಿಸಿಲ್ಲ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದರು. ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಧಾರವಾಡ ಆಕಾಂಕ್ಷಿಯಾಗಿ ಶೆಟ್ಟರ್ ಹೆಸರು ಶಿಫಾರಸು ವಿಚಾರ ಇನ್ನು ಯಾರ ಹೆಸರನ್ನ ಕಳಿಸಿಲ್ಲ. ಅದು ಹೇಗೆ ನನ್ನದೇ ಒಂದು ಹೆಸರು ಕಳಿಸಿದ್ದಾರೆ ಅಂತ ಹೇಳಿರಿ. ನಿಮಗೆ ಆ ಪಟ್ಟಿ ಕೊಟ್ಟವರು ಯಾರು? ಮೊನ್ನೆಷ್ಟೇ ವೀಕ್ಷಕರ ಸಭೆಯಾಗಿದೆ. ಟಿಕೆಟ್ ಆಕಾಂಕ್ಷಿಗಳ ಚಾರ್ಟ್ ಲಿಸ್ಟ್ ಮಾಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಇಷ್ಟರ ನಡುವೆ ನನ್ನದೊಂದೇ ಹೆಸರು ಕಳಿಸಿದ್ದಾರೆ ಅಂತ ಹೇಳ್ತಿದ್ದೀರಿ. ಸಿಎಂ ಸಮ್ಮುಖದಲ್ಲೇ ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ದೇನೆ. ಕಾಂಗ್ರೆಸ್ನಿಂದ ಯಾರನ್ನೇ ನಿಲ್ಲಿಸಿದ್ರೂ ನಾನು ಫೈಟ್ ಮಾಡುತ್ತೇನೆ. ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲು ಶ್ರಮಿಸುತ್ತೇನೆ. ಲೋಕಸಭಾ ಚುನಾವಣೆಗೂ ನನ್ನ ದೆಹಲಿ ಭೇಟಿಗೂ ಸಂಬಂಧವಿಲ್ಲ ಎಂದು ಜಗದೀಶ್ ಶೆಟ್ಟರ್ ಹೇಳಿದರು. ಇನ್ನೂ ಅದ್ರಾಗೆ ಶಾರ್ಟ್ ಲಿಸ್ಟ್ ಮಾಡ್ಯಾರೋ ಇಲ್ಲೋ ಯಾವುದೂ ಗೊತ್ತಿಲ್ಲ. ಮತ್ತು ಅಲ್ಲಿ ಹೋಗಿ ನಾನು ಅರ್ಜಿನೂ ಕೊಟ್ಟಿಲ್ಲ. ಮತ್ತು ನಾನು ಓಪನ್ ಮುಖ್ಯಮಂತ್ರಿಗಳು ಬಂದಾಗ ನಾನು ಆಸ್ಪರೆಂಟ್ ಅಲ್ಲಂತೂ ಕ್ಲಿಯರಾಗಿ ಹೇಳಿದ್ದೀನಿ. ಹೀಗಾಗಿ ಆ ಪಟ್ಟಿ ಹೆಂಗೆ ಹೋಗ್ತದಂತೆ? ಅಲ್ಲ ಸರ್, ನೀವು ಆಕಾಂಕ್ಷೆ ಅಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಯಾವಾಗಲೂ ಕೂಡ ನೀವು ಯಾವುದೇ ಬಟ್ ನೀವು ನಿಲ್ಲಿಸಲೇಬೇಕಂತ ಗಟ್ಟಿಯಾಗಿ ನಿಂತ್ಬಿಟ್ರೆ ಎಲ್ಲ ಗೊತ್ತಿಲ್ಲ ಕೇಳಿ ಬಂದು ನೋಡ್ರಿ, ಅದಕ್ಕೆ ನಾ ರೆಸ್ಪಾನ್ಸಿಬಲ್ ಅದು ಕೇಳಿ ಬಂದೆ. ಹೀಗಾಗಿ ಇನ್ನೂ ಗಂಭೀರವಾದಂಥ ಚರ್ಚೆಗಳು ನಡೆದಿಲ್ಲ ಈ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ. ಆ ಹಿನ್ನೆಲೆಯಲ್ಲಿ ಮತ್ತು ನಾನು ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದಾಗೂ ಸದ್ಯ ಹೇಳಿದೆ, ನಾನು ಆಸ್ಪರೆಂಟ್ ಅಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದೀನಿ. ಹೀಗಾಗಿ ಸಾರ್ವಜನಿಕ ಅಭಿಪ್ರಾಯ ಏನು ಇರ್ತಾವೆ ಬಿಡ್ತಾವೆ ನಾವು ವಿಚಾರ ಮಾಡಿಲ್ಲ. ಆದರೆ ಯಾರೇ ನಿಂತರೂ ನಾವು ಫೈಟ್ ಮಾಡ್ತೀನಿ ಅಂತ ನಾನು ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಅಲ್ಲ, ನಾ ಚಾನ್ಸ್ ಕೊಡೋರು ಯಾರು? ನೀವು ಕೊಡ್ತೀರಿ? ಅಲ್ಲ ನೋಡಿ, ಇದು ಏನಾಗಿದೆ ವೇಗ್ ಪ್ರಶ್ನೆ ಇದೆ, ರೇಗ್ ಕ್ವಶನ್ಸ್. ಇದಕ್ಕೆ ಆನ್ಸರ್ ಕೊಡಬಾರ್ದು ಯಾವಾಗಲೂ ರೇಗ್ ಪ್ರಶ್ನೆಗೆ. ಸರ್, ಈಗ ಸ್ವತಃ ಸಿದ್ದರಾಮಯ್ಯ ನಿಮಗೆ ಆಸಕ್ತಿ ಅಲ್ಲ, ಆಸಕ್ತಿ ತೋರಿಸಿಲ್ಲ ಅವರು. ಅವರೊಬ್ಬರು ಆಸ್ಪರೆಂಟ್ ಅಂತಂದಾರೆ ಅಷ್ಟೇ. ಯಾಕಂದ್ರೆ ನಿಮ್ಮಂತ ಹಿರಿಯರು, ಅನುಭವಿಗಳು ಮತ್ತು ಜೋಶಿ ಅಂತವ್ರಿಗೆ ಟಕ್ಕರ್ ಕೊಡೋಕೆ ನೀವೇ ಸೂಕ್ತ ಅನ್ನೋದು ಚರ್ಚೆ ಆಗ್ತದೆ. ಎಲ್ಲಿ ಚರ್ಚೆ ಆಗ್ತದೆ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಪಾರ್ಟಿಯೊಳಗೆ ಇನ್ನೂ ಈಗ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದರು ಮತ್ತು ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಬೇರೆ ಬೇರೆ ಕಾರ್ಯಕ್ರಮ ಸಿಕ್ಕಿದ್ದೇವೆ ನಾವು. ಆದರೆ ಎಲ್ಲಿಯೂ ಈ ಲೋಕಸಭಾ ಎಲೆಕ್ಷನ್ ಸಲುವಾಗಿ ಎಲ್ಲಿ ಚರ್ಚೆ ಆಗೇ ಇಲ್ಲ ಇಲ್ಲಿವರೆಗೂ.